ಹಾಯ್ ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಬೀಸ್ಟ್ ಮೋಟರ್ ವೀಲ್ಸ್. ನಾನು ನಿಮ್ಮ ರಾಹುಲ್ ಮಲ್ಗಾನ್ ಆ್ಯಂಡ್ ಇವತ್ತು ಒಂದು ಹೊಸ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಗಣಪತಿ ಇಟ್ಟಿದ್ದಾರೆ, ಅದಕ್ಕೆ ಡೆಕೋರೇಷನ್ ಇದು ಫುಲ್ಲು ನೋಡಿ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಫುಲ್ ರೋಡು ನೈಸ್. Okay, coming back to the ride point, we are heading towards Gummanayakana Fort, which is around 120 kilometers from our meeting point, that is Esteem Mall. So ಈ ರೈಡ್ ಬಂದ್ಬಿಟ್ಟು ನಮ್ಮದೇ ಆದಂಥ ಒಂದು ಗ್ರೂಪು, ಬೆಂಗಳೂರು ಬೈಕಿಂಗ್ ಬ್ರದರ್ಹುಡ್ ಗ್ರೂಪಿಂದ ಹೋಗ್ತಾ ಇರೋದು. ಸೊ ಫಸ್ಟು ಇಲ್ಲಿಂದ ಎಸ್ಟೀಮ್ ಮಾಲ್ ಹೋಗಿ ಅಲ್ಲಿ ಎಲ್ಲ ರೈಡರ್ಸ್ನ ಕರ್ಕೊಂಡು ನಾವು ನಮ್ಮ ರೈಡ್ನ ಶುರು ಹಚ್ಕೋಬೇಕು. ಸೊ ಫಸ್ಟು ಇಲ್ಲಿಂದ ಎಸ್ಟೀಮ್ ಮಾಲ್ ಹೋಗೋಣ ಬನ್ನಿ ಸ್ನೇಹಿತರೆ, ಡೈರೆಕ್ಟಾಗಿ ಅಲ್ಲೇ ಸಿಗ್ತೀನಿ ನಿಮಗೆ. ಓಕೆ ಸ್ನೇಹಿತರೆ, ಏರ್ಪೋರ್ಟ್ ಟೋಲ್ ಗೇಟ್ ಹತ್ರ ಇದ್ದೀವಿ ಆ್ಯಂಡ್ ವಿ ಆರ್ ಹೆಡಿಂಗ್. ಅಲ್ಲಿ ನಾವು ಎಸ್ಟೀಮ್ ಮಾಲ್ ಹತ್ರ ಸ್ವಲ್ಪ ಕನ್ಸ್ಟ್ರಕ್ಷನ್ನು ಮತ್ತು ಏನೋ ಆಕ್ಸಿಡೆಂಟ್ಸ್ ನಡೆದಿತ್ತು. ಸೊ ಹಾಗಾಗಿ ಅಲ್ಲಿ ಜಾಸ್ತಿ ಹೊತ್ತು ವೇಟ್ ಮಾಡೋಕ್ಕಾಗಲಿಲ್ಲ. ಸೊ ವಿ ಆರ್ ಮೂವಿಂಗ್ ಅಹೆಡ್. ಸೊ ಇಲ್ಲಿ ಮುಂದೆ ಟೋಲ್ ಗೇಟ್ ಏನಿದೆ, ಟೋಲ್ ಗೇಟ್ ಆದಮೇಲೆ ವಿಲ್ ಟೇಕ್ ಅ ಪಿಟ್ ಸ್ಟಾಪ್. ಓಕೆ, ಹಿಯರ್ ವಿ ಆರ್. ಸೊ ಇಲ್ಲಿಂದ ನಾವು ನೆಕ್ಸ್ಟು ಬ್ರೇಕ್ಫಾಸ್ಟ್ ಪಾಯಿಂಟಿಗೆ ಹೋಗೋಣ. ಸೊ ಬ್ರೇಕ್ಫಾಸ್ಟ್ ಪಾಯಿಂಟಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಿಲ್ ರೈಡ್ ಅಹೆಡ್ ಟು ಗುಮ್ಮನಾಯಕನ ಫೋರ್ಟ್, which is around 90 to 100 kilometers from this location. ಸೊ ಒಂದು ಸಣ್ಣದಾಗಿ ಮೀಟಪ್ ಮಾಡಿಕೊಂಡು ಸಿನ್ಸ್ ಮೋಸ್ಟ್ ಆಫ್ ದ ರೈಡರ್ಸ್ ಆರ್ ನ್ಯೂ ಟು ದ ಕಮ್ಯುನಿಟಿ, ಬೈಕಿಂಗ್ ಕಮ್ಯುನಿಟಿ ಆರ್ BBB ಕಮ್ಯುನಿಟಿ. ಸೊ ಎಲ್ಲರನ್ನ ನೀಟಾಗಿ ನೋಡಿಕೊಂಡು ವಿಲ್ ಗೋ ಅಹೆಡ್. ಚಲೋ, ಲೆಟ್ಸ್ ಗೋ. ಸೊ ರೈಡರ್ಸ್ ಎಲ್ಲ ಬರ್ತವ್ರೆ. ವಿ ಆರ್ having our breakfast in Udupi Krishna Aramane. $12.50 nice. So riders ಎಲ್ಲ ಇಲ್ಲಿದ್ದಾರೆ. Let's have the breakfast and move forward. Okay, leading again. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಿಟ್ಟಿದ್ದೀವಿ. ಸೊ ಮ್ಯಾಪ್ ಪ್ರಕಾರ ವಿ ಶುಡ್ ರೀಚ್ ಇನ್ ಅನದರ್ 1.5 hours ಆ್ಯಂಡ್ ಇಟ್ಸ್ 72 kilometers ಫ್ರಮ್ ದಿಸ್ ಲೊಕೇಶನ್. ಫ್ರಮ್ ಅವರ್ ಬ್ರೇಕ್ಫಾಸ್ಟ್ ಪಾಯಿಂಟ್ ಇಟ್ ವಾಸ್ ಅರೌಂಡ್ 74 kilometers. ಓಕೆ, ಕೆಲವೊಂದಿಷ್ಟು ಗಾಡಿಗಳು ರಿಫ್ಯೂಲ್ ಆಯಿತು ಆ್ಯಂಡ್ RXಗೆ ಇದು ಬೇಕಿತ್ತು, ಇಂಜಿನ್ ಆಯಿಲ್ ಹಾಕಬೇಕಿತ್ತು. ಯಾಕೋ ಸ್ವಲ್ಪ ಕ್ರ್ಯಾಂಕಿ ಸೌಂಡ್ ಬರ್ತಾಯಿತ್ತು. ಸೊ ಇಂಜಿನ್ ಆಯಿಲ್ ಹಾಕಿ ನಮ್ಮ ಸಿರಾಜ್ ಭಾಯ್ ಹೆಂಗಿದ್ರು ಇಲ್ಲೇ ಅವರೇ. ಸೊ ಸಿರಾಜ್ ಭಾಯ್ ಅವ್ರದ್ದೇ ಗ್ಯಾರೇಜ್. ಸೊ ಒಂದು ಗಾಡಿ ನಿಂತರೆ ಎಲ್ಲ ಗಾಡಿ ಹೆಲ್ಪ್ ಮಾಡೋಕ್ಕೆ ಬರುತ್ತೆ ಗುರು. ದಿಸ್ ಈಸ್ ದ OG ಬೈಕರ್ಸ್. ಹೊರಡುವ ಸಮಯ. ರೆಡಿ? ಅಯ್ಯೋ, ಕೀ ಪಾಕೆಟಲ್ಲಿ ಇಟ್ಕೊಂಡು ಕೀ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಗುರು. ಬಂಚು ಜಾಸ್ತಿ ಆಗ್ಬಿಟ್ಟಿದೆ ಕೀ ಬಂಚಲ್ಲಿ. ಮ್ಯಾಪ್ ಹಾಕೊಳ್ಳೋಣ. ಎಸ್, ಭಾರತ್ ಪೆಟ್ರೋಲಿಯಂ. ಓಕೆ ಸ್ನೇಹಿತರೆ, ಹೋಗ್ತಾ ಇದ್ದೀವಿ ಯಾವುದೋ ಹಳ್ಳಿ ರೋಡಲ್ಲಿ. ಇದೆಲ್ಲ ಊರ ಹೆಸರು ಬರೋದಿಲ್ಲ ಹಾಕೋದು. ಹಾಯ್. ಸೊ ಆಲ್ಮೋಸ್ಟ್ ಒಂದು 15-16 ಗಾಡಿ ಇರಬೇಕು ಪ್ರಾಬಬ್ಲಿ. ಯಾಕಂದರೆ ಬ್ರೇಕ್ಫಾಸ್ಟ್ ಪಾಯಿಂಟಲ್ಲಿ ಕೂಡ ಒಂದಿಬ್ಬರು ಜಾಯ್ನ್ ಆದರು, 2 ಬೈಕ್ಸು. ಆ್ಯಂಡ್ ಒಂಥರ ಇಲ್ಲಿ ನೋಡಿ ಗೂಗಲ್ ಮ್ಯಾಪಲ್ಲಿ ಕರ್ವಿ ರೋಡ್ಸ್ ಥರ ಇದೆ.
ಮಜಾ ಬರುತ್ತೆ ಈ ಥರ ರೋಡ್ಸಲ್ಲಿ. ಓಹೋ, ಹಳ್ಳಿ ರೋಡ್ ಒಳಗಡೆ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಗುರು ಗೂಗಲ್ ಮ್ಯಾಪು? ಓಹೋ, ಆ್ಯಂಡ್ ಹಳ್ಳಿ ರೋಡ್ಸ್ಗಳಲ್ಲಿ ನಾವು ಹೈವೇ ಥರ 80-100 ಎಲ್ಲ ಉಜ್ಜೋಕ್ಕಾಗಲ್ಲ. ಆರಾಮಾಗಿ ಪೀಸ್ಫುಲ್ಲಾಗಿ ನಮ್ಮದಷ್ಟೇ ಅಲ್ಲ, ನಾವು ಕರ್ಕೊಂಬಂದಿರ್ತೀವಲ್ಲ ರೈಡರ್ಸ್ನ, ಅವ್ರ ಸೇಫ್ಟಿ ಕೂಡ ನಮ್ಮದೇ ಅಂದ್ಕೊಂಡು ನೀಟಾಗಿ ಪೀಸ್ಫುಲ್ಲಾಗಿ ಓಡಿಸ್ಬೇಕು. ಲುಕ್ ಹೌ ಬ್ಯೂಟಿಫುಲ್ ಸರೌಂಡಿಂಗ್ಸ್ ವಿ ಆರ್ ಸರೌಂಡೆಡ್ ವಿತ್. ಎರಡು ಕಡೆ ಗುಡ್ಡ, ಸೆಂಟ್ರಲ್ ರೋಡು, ಅದು ಕ್ಲೀನ್ ಆ್ಯಂಡ್ ವೆರಿ ನೈಸ್ ರೋಡ್ಸ್. ಮಂಗಗಳು ಚಿಕ್ಕ ಚಿಕ್ಕದು. ಲುಕ್ ಹೌ ಬ್ಯೂಟಿಫುಲ್ ಪ್ಲೇಸ್ ದಿಸ್ ಈಸ್. Yet Gumnayaka Fort is very unexplored place, and it's a beautiful place which was built up in, I think, 1200s. Wow, ಸಾಕಾಗಿದ್ದಾವೆ ನೋಡ್ರಿ ರೋಡ್ಸು. ಫುಲ್ ಫಿಲ್ಡ್ ಅಪ್. ತುಂಬ ಜಾಸ್ತಿ ಮಂಕೀಸ್ ಇದ್ದಾವೆ ಗುರು ಇಲ್ಲಿ. ವೆರಿ ನೈಸ್. ಲುಕ್ ಎಟ್ ದ ಗ್ರೀನ್ರಿ ಮ್ಯಾನ್. ವಾವ್. ಸೊ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ, ಇನ್ನೊಂದು 2.5 ಕಿಲೋಮೀಟ್ರ್ ಅಷ್ಟೇ. ಆ್ಯಂಡ್ roads are beautiful, the greenery is excellent. ಒಂದು 8 ಹಳ್ಳಿ ನಾವು ಕ್ರಾಸ್ ಆಗಿರಬೇಕು ಈ ರೈಡಲ್ಲಿ, ಅದು ಅಟ್ಲೀಸ್ಟ್ 6 ಇಫ್ ನಾಟ್ 10. ಮಕ್ಕಳು ರೋಡಲ್ಲಿ ಆಡ್ತಾ ಇರ್ತಾರಲ್ಲ, ಬೈಕ್ಸ್ ನೋಡಿದ ತಕ್ಷಣ ಅಂತ ಕಿರ್ಚೋರು ಖುಷಿಲಿ. ಜನ ಬಂದವ್ರೆ, ಯಾವ ಕಡೆ ಹೋಗ್ಬೇಕು ಅಕ್ಕ? ಫೋರ್ಟ್ ಮೇಲೆನಾ ಕೆಳಗ? ಫೋರ್ಟ್ ಗೈಸ್, ವಾಟ್ ಅ ನೈಸ್ ವೇ ಟು ಪಾರ್ಕ್ ಅವರ್ ಬೈಕ್. ಇದು ದೇವಸ್ಥಾನದ ಎಂಟ್ರೆನ್ಸು, ಆ್ಯಂಡ್ ಹಿಯರ್ ಆರ್ ಅವರ್ ಬೈಕ್ಸ್. ಸೇಫ್ ಪಾರ್ಕಿಂಗು. ಇಲ್ಲಿ ಬಾಸ್ ಅವರೇ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಆ್ಯಂಡ್ ಈ ಕಡೆ ಟ್ರೆಕ್ಕಿಗೆ ಎಂಟ್ರೆನ್ಸ್. ಅಷ್ಟಿಲ್ಲ ಅಷ್ಟಿಲ್ಲ, ತುಂಬ ಚಿಕ್ಕದು, ತುಂಬ ಚಿಕ್ಕದು, ಹೋಗ್ಬೋದು. ಓಕೆ ಗೈಸ್, ಗಾಡಿ ಪಾರ್ಕ್ ಮಾಡಿದ್ದೀವಿ ಆ್ಯಂಡ್ ಮೇಲೆ ಹೋಗುವಂಥ ಸಮಯ ಈಗ. ಸೊ ಮೇಲೆ ಹೋಗೋಣ ಬರ್ರಿ. ಓಕೆ, ಲೆಟ್ಸ್ ಗೋ ಇನ್ಸೈಡ್. ತುಂಬ ಹಳೆ ಫೋರ್ಟ್ ಇದು. 1200 ಇಸ್ವಿಯಲ್ಲಿ ಕಟ್ಟಿರೋಂಥ ಫೋರ್ಟು. ವಾವ್, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್ ಮ್ಯಾನ್. ಸಖತ್ತಾಗಿದೆ ಜಾಗ, ವೆರಿ ನೈಸ್. ಈ ಕಡೆ ಇದೆ ನೋಡು, 1200 ಇಸ್ವಿ, ತುಂಬ ಹಳೇದು.
ಇಲ್ಲೆಲ್ಲ ಫೋರ್ಟ್ ಎಲ್ಲ ಚಿಕ್ಕ 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 ಪಾರ್ಟ್ ಬಿದ್ದೋಗಿದೆ ನೋಡಿ. ಇಲ್ಲಿವರೆಗೂ ಬರ್ಬೋದು. ಹಿಂಗೆ ಹಿಂಗೆ ಹೋಗೋದಾ? ಆ ಕಡೆ ಇಲ್ಲ, ಹಿಂಗೆ ಹೋಗೋದ್ಮೇಲೆ ಹಿಂಗೆ ಮೇಲೆ ಅಲ್ಲ. ವೆಲ್ಕಮ್ ಟ್ರೆಕ್ಕಿಂಗ್ ಅಂತ ಸರ್ಕಂದ ಅವನು. ಓಕೆ, ಇಲ್ಲಿ ಮೇಲೆ ಹತ್ತಿಸ್ಬೇಕು ಗುರು. ಈಗ ಮೇಲೆ ಹತ್ಬೇಕು. ಎಲ್ರದ್ದು 5-5 kg ಕಡಿಮೆ ಆಗುತ್ತೆ ಇವಾಗ. ಗುಡಿಬಂಡೆ ಫೋರ್ಟ್ ಸ್ಟೀಪ್ ಇದೆ. ಯಾಕೆ ಗುರು ಇಷ್ಟು ಬೇಗ ಕುತ್ಕೊಂಡೆ? ಜಾರುತ್ತೆ, ಹುಷಾರು. ಹಾ, ಸ್ಕೇಟಿಂಗ್. ವಾ, ಲೈಟಾಗಿ ಮಳೆ ಸ್ಟಾರ್ಟ್ ಆಯ್ತು. ಬಂದ್ರೆ ಐತೆ ಮಜಾ. ಬರ್ಬೇಕಾದ್ರೆ ಇಳಿಯುತ್ತೆ. ಹೋಗ್ತಾ ಇದೀವಿ. This song. ಎಲ್ಲೆಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೀವಿ, ಬಟ್ ಚೆನ್ನಾಗಿದೆ. ಕಂಪ್ಲೀಟ್ಲಿ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಆ್ಯಂಡ್ ಇಟ್ಸ್ ಎ ಯೂನಿಕ್ ಪ್ಲೇಸ್ ಬಿಲ್ಟ್ ಅಪ್ ಇನ್ 1200s. ಗುಮ್ಮನಾಯಕನ ಫೋರ್ಟ್. ಎಸ್, ಇಲ್ಲಿ ನೋಡಿ ಎಷ್ಟೊಂದು ಕಟ್ಟವ್ರೆ. ಬಿಗ್ ಅಲ್ಲಿ ಯಾರು ಜಾಸ್ತಿ ಅದು ಆರಾಮಾಗಿ ನಿಂತ್ಕೊಳ್ಳುತ್ತೆ. ಚಿಕ್ಕ ಚಿಕ್ಕ ನಿಂತ್ಕೋಬೇಕು. ಆಲ್ರೆಡಿ ಜನ ತುಂಬಾ ಜಾಸ್ತಿ ಆಗ್ತವ್ರೆ. ಬನ್ರಿ ಬೇಗ, ಇಲ್ಲ ವಾಪಸ್ ಬರಕ್ಕೆ ಲೇಟ್ ಆಗುತ್ತೆ. How's the experience, bro? It was good, bro. It's going good. Tired? Little bit. This is gym. You should not go to gym. See there. He's already burned his calorie. ನಮ್ಮ ಕಾರ್ತಿಕ ಆಲ್ರೆಡಿ ಮಲ್ಕೊಂಡ ಅಲ್ಲಿ ಹೋಗಿ. ಕುತ್ಕೊಳಕ್ಕೆ ಚೆನ್ನಾಗೈತೆ ಗುರು ಜಾಗ. ಮಲ್ಗಕ್ಕೂ ಚೆನ್ನಾಗಿದೆ, ಸುಸ್ತಾಗ್ತದೆ. ಕೆರೆ ಅಲ್ಲಿದೆ ನಾವು ಹೋಗಿದ್ದು. ಅಥವಾ ಬೇರೆ ಕೆರೆನಾ? ಇಲ್ಲ, ಅದೇ 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 ಅಲ್ಲಿಂದ ಹಂಗೆ ಬಂದು ಈ ರೋಡಲ್ಲಿ. ಹೌದು. ಸ್ವಲ್ಪ ರೆಸ್ಟ್ ತಗೊಂಡು ಹುಷಾರು. ಅವ್ರು ಯಾವುದೋ ಬೇರೆ ರೂಟಲ್ಲಿ ಹೋಗೋರೆ. ಸೊ ನಾವಾಗಲೇ ಕೆರೆ ಹೋಗಿದ್ವಲ್ಲ, ಅದೇ ಕೆರೆ ಕೆಳಗಡೆ. ಸೊ ಅಲ್ಲಿಂದಾನೇ ಮೇಲೆ ಬಂದಿತ್ತು. ಈಗ ನೋಡಿದ್ರೆ ಬೆಟ್ಟ ಹತ್ತಾ ಇದ್ದೀವಿ. ಆಯಪ್ಪ, ಬರ್ತಾವ್ರೆ ಇಲ್ಲಿ ಗುರು. ಬಿಸಿಲು ಸ್ಟಾರ್ಟ್ ಆಯಿತು ಹೆವಿ. ಇವಾಗ ಹತ್ತಿದ್ದೀವಿ ಸ್ವಲ್ಪ. ಸೊ ಎಂಟ್ರೆನ್ಸ್ ಇದೆ ಇಲ್ಲಿ.
ದೇವ್ರು ಇಳಿತಾ ಇದೆ. ಎಲ್ಲೆಲ್ಲಿಂದನೂ ಹೋಗ್ಬೇಕು ಗುರು ಬೆಟ್ಟ. ತಿರ್ಗಾ ಆ ಕಡೆಯಿಂದ ಸುತ್ತಾಡ್ಕೊಂಡು ಈ ಕಡೆ ಬರಬೇಕು. ಬಟ್ ಒಳ್ಳೆ ವರ್ಕೌಟ್. ಓಕೆ, ಟಾಪಲ್ಲಿ ಬಂದಿದ್ದೀವಿ ಗುರು. ಬೆಟ್ಟದ ಟಾಪು. ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮುಂದೆ ಹೋಗೋಣ. ಇಲ್ಲೆಲ್ಲ ಹತ್ಬೋದು. ಗನ್ ಪಾಯಿಂಟಿದ್ದು ಗನ್ ಹಿಡ್ಕೊಂಡು ಕೂತಿರ್ತಿದ್ದಲ್ಲ ಆ ಜಾಗ ಇದು. ಇಲ್ಲಿ ಆ ಕಡೆ ಹೋಲ್ ಕಾಣಿಸುತ್ತಲ್ಲ, ಈ ಕಡೆ ಗನ್ ಇಟ್ಬಿಟ್ಟು ಪಾಯಿಂಟ್ ಹಾಕೊಂಡು ಕೂಡ್ತಾ ಇದ್ರು ಜನ. ಅಥವಾ ಇಲ್ಲಿ ಈ ಥರ ಓಪನ್ ಸ್ಪೇಸಲ್ಲಿ ನೋಡಿ ಕೆಳಗಡೆ. ಹಾ ಗಾಳಿ ಸಖತ್ತಾಗಿ ಬರ್ತಾ ಇದೆ. ಗಾಳಿ ಬೇಕಿತ್ತು. ಇವರೆಲ್ಲ ಓಡಾಡ್ತಾರೋ. ತಿರ್ಗಾ ಎಲ್ಲಿ ಹೋಗ್ತಾ ಇದ್ದೀರೋ ಮತ್ತೆ ಅಲ್ಲಿ? ವಾ, ಇಲ್ಲಿ ನೋಡ್ರಪ್ಪ ಬೇಜಾನ್ ಕೆರೆಗಳಿದಾವೆ ಗುರು ಇಲ್ಲಿ. ಆ ಕಡೆ ಒಂದು ಕೆರೆ ಇದೆ ಇಲ್ಲಿ. ಇನ್ನು ಅದನ್ನು ಆ ಕಡೆ ಹತ್ತಿದ್ರೆ ಇನ್ನೇನು ಕತೆನ. ಸೊ ಗೈಸ್, ದಿಸ್ ಈಸ್ ದ ಅನ್ಎಕ್ಸ್ಪ್ಲೋರ್ಡ್ ಯೆಟ್ ಬ್ಯೂಟಿಫುಲ್ ಲೊಕೇಶನ್, ಗುಮ್ಮನಾಯಕನ ಫೋರ್ಟ್. ಸೊ ಜಾಸ್ತಿ ಏನು ದೂರ ಇಲ್ಲ, 120 ಕಿಲೋಮೀಟರ್ಸ್ ಫ್ರಮ್ ಎಸ್ಟಿಮ್ ಮಾಲ್. ಒಳ್ಳೆ ಮಜಾ ಕೊಡುತ್ತೆ, ಬಟ್ ಟೈರಿಂಗ್. ಹತ್ತೋದು, ಗುಡ್ಡ ಹತ್ತೋದು. ಸೊ ಟ್ರೆಕ್ಕಿಂಗ್ ಮಾಡೋರಿಗೆ ಇದು ತುಂಬ ಒಳ್ಳೆ ಜಾಗ. ಬೇಡ ನಾನು ಟ್ರೆಕ್ಕಿಂಗ್ ಮಾಡಲ್ಲ, ಬರೀ ನೀರಲ್ಲಿ ಎಂಜಾಯ್ ಮಾಡ್ತೀನಿ ಅಂದರೆ ಕೆಳಗಡೆ ಕೆರೆ ಇದೆ. ಸೊ ಅಲ್ಲಿ ಆಗಲೇ ತೋರಿಸಿರೋ ಲೊಕೇಶನಲ್ಲಿ ಅಲ್ಲಿ ಹೋಗಿ ಎಂಜಾಯ್ ಮಾಡ್ಬೋದು. ಓಕೆ ಸ್ನೇಹಿತರೆ, ದಿಸ್ ವಾಸ್ ದ ಡೇ ಫಾರ್ ಗುಮ್ಮನಾಯಕನ ಫೋರ್ಟ್. ಆ್ಯಂಡ್ ಒಂದು ಒಳ್ಳೆ ಜಾಗ. ಇಲ್ಲೆಲ್ಲರೂ ಅವರೇ ಹುಡುಗರು. ಹಾಂ, ಇಲ್ಲಿದ್ದಾರೆ ಶಿರಾಜ್ ಭಾಯ್. ಸೊ ಈಗ ಡೈರೆಕ್ಟಾಗಿ ಕೆಳಗಡೆ ಹೋಗಿ ನಾವು ಆಗಲೇ ಏನು ಕೆರೆಗೆ ಹೋಗಿದ್ವಲ್ಲ ಫಸ್ಟು. ಸೊ ಆ ಕೆರೆಗೆ ಹೋಗಿ ಸ್ವಲ್ಪ ಜನ ಸ್ವಿಮ್ ಮಾಡ್ತಾರಂತೆ. ಮಾಡಲಿ, ಸ್ವಲ್ಪ ಜನ ನಾವು ಕೈ ಮುಖ ಎಲ್ಲ ತೊಗೊಂಡು, ಯಾಕಂದರೆ ಫುಲ್ ಬೆವು ತೊಗೊಬಿಟ್ಟಿದ್ದೀವಿ. ಸೊ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿ ಅಲ್ಲಿಂದ ನಮ್ಮ ಮನೆ ದಾರಿ ಹಿಡಿಯೋಣ. ಓಕೆ ಗೈಸ್, ವಿ ಆರ್ ಬ್ಯಾಕ್ ಟು ದ ಲೇಕ್. ಆ್ಯಂಡ್ ಸ್ವಲ್ಪ ಜನ ಇಲ್ಲಿ ಕೂತವ್ರೆ, ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಗಾಡಿಗಳೆಲ್ಲ ಇಲ್ಲಿದ್ದಾವೆ. ಆ್ಯಂಡ್ ಸ್ವಲ್ಪ ಜನ ಆಲ್ರೆಡಿ ಸ್ವಿಮ್ ಮಾಡ್ತವ್ರೆ. ನಾವು ಸ್ವಲ್ಪ ನಡಿ ಇಷ್ಟೇ ರೆಡಿಯಾಗಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ಒಳಗಡೆ ಹೋಗೋದಷ್ಟೇ, ಜಾಸ್ತಿ ಫುಲ್ ಏನು ಹೋಗಲ್ಲ. ಚೆನ್ನಾಗಿದೆ. ಬನ್ರ, ಬಾ. ನಾನು ಇಷ್ಟೇಪ್ಪ, ನನ್ನ ಪ್ಯಾಂಟ್ ತೊಯ್ಸ್ಕೊಳಕ್ಕಾಗಲ್ಲ. ಆಹಾ, ಇಷ್ಟೇ ಸಾಕು ನನಗೆ. अरे कमा यार उसको थोड़ी। बा ಏನಾಗಲ್ಲ ಬಾ. ಸಿರಾಜ್ ಭಾಯ್ ಬನ್ನಿ. ನೋಡಿ ವಿಡಿಯೋ ನೋಡ ನನಗೂ ಬರಬೇಕು. ಬನ್ನಿ ಬನ್ನಿ
ಸ್ನೇಹಿತರೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡ್ವಿ ಇಷ್ಟೊತ್ತು, ಮಜಾ ಮಾಡಿದ್ವಿ ಎಲ್ಲರೂ. ಸ್ವಲ್ಪ ಜನ ಇಲ್ಲಿ ಕೂತವ್ರೆ, ರೆಡಿ ಆಗ್ತಾ ಇದ್ದಾರೆ, ಅಲ್ಲಿ ರೆಡಿ ಆಗ್ತಾ ಇದ್ದಾರೆ, ರೆಡಿಯಾಗಿ ಬರ್ತಾ ಇದ್ದಾರೆ. ಸೊ ದಿಸ್ ವಾಸ್ ಗುಮ್ಮನಾಯಕನ ಫೋರ್ಟ್ ಆ್ಯಂಡ್ ಅನ್ಎಕ್ಸ್ಪ್ಲೋರ್ಡ್ ಲೇಕ್. ನಾವು ಇದು ಪ್ಲ್ಯಾನಲ್ಲೂ ಇಟ್ಕೊಂಡಿರಲಿಲ್ಲ ಲೇಕು ಶಿವಾಜಿ, ಬಟ್ ಇಟ್ ವಾಸ್ ಎಕ್ಸಲೆಂಟ್. ಡೈರೆಕ್ಟಾಗಿ ಗಾಡಿ ಮೇಲೆ ಸಿಗ್ತೀನಿ ಸರ್. ಓಕೆ ಸ್ನೇಹಿತರೆ, ದಿಸ್ ವಾಸ್ ಆಲ್ ಅಬೌಟ್ ಗುಮ್ಮನಾಯಕನ ಫೋರ್ಟ್ ಆ್ಯಂಡ್ ನೌ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಅವರ್ ಇಂಡಿವಿಜುವಲ್ ಹೋಮ್ಸ್. ಸೊ ನನಗೆ ಇಲ್ಲಿಂದ ಮನೆ, ಸಿನ್ಸ್ ಮೈ ಹೋಮ್ ಈಸ್ ಇನ್ ಹೊಸ ರೋಡ್ ನಿಯರ್ ಬೈ ಎಲೆಕ್ಟ್ರಾನಿಕ್ ಸಿಟಿ, ಗೂಗಲ್ ಮ್ಯಾಪ್ ಪ್ರಕಾರ 3 hours 15 minutes ತೋರಿಸ್ತಾ ಇದೆ. ಟೈಮ್ ಈಗ ಎಕ್ಸಾಕ್ಟ್ 2 ಗಂಟೆ. ಸೊ ನಾವು ಸೆಂಟ್ರಲ್ ಎಲ್ಲನೂ ಊಟಕ್ಕೆ ಸ್ಟಾಪ್ ಕೊಟ್ಟರು ಕೂಡ 6 ಗಂಟೆ ಅಷ್ಟಲ್ಲಿ ನಾವು ಮನೇಲಿ ಇರಬೇಕು. And what a beautiful day it was guys, beautiful, ತುಂಬಾ ಚೆನ್ನಾಗಿತ್ತು. and everyone in the group enjoyed, especially the unplanned the water loggings. ಸೊ ಕೆರೆ ಇಲ್ಲಿ ಆ್ಯಕ್ಚುಲಿ ಕೆರೆ ಇದೆ ಅಂತಲೂ ಗೊತ್ತಿರಲಿಲ್ಲ ನಮಗೆ. ನಾವು ಆ್ಯಕ್ಚುಲಿ ಫೋರ್ಟ್ಗೋಸ್ಕರ ಅಂತ ಬಂದಿದ್ದು, ಬಟ್ ಸಡನ್ನಾಗಿ ಆ ಕೆರೆ ಲೊಕೇಶನ್ ಸಿಕ್ತು ನಮಗೆ, ಎಲ್ಲೋ ರಾಂಗ್ ಲೊಕೇಶನ್ ಹೋಗಿ. ಬಟ್ ವರ್ತ್ ಇಟ್ ಮ್ಯಾನ್, ದ ಡೇ ವಾಸ್ ವರ್ತ್ ಇಟ್ ಟೋಟಲಿ. ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್ ಈಗ ಮೇಲೆ ನಾವು ಟ್ರೆಕ್ಕಿಂಗಿಗೆ ಹೋದ್ವಿ. ಸೊ ಆಲ್ಮೋಸ್ಟ್ ಒಂದು 40 minutes ಬೇಕಾಯಿತು ನಮಗೆ ಹತ್ತಕ್ಕೆ, ಬಿಕಾಸ್ ಸೆಂಟ್ರಲ್ ದಾರಿ ತಪ್ಪಿದ್ವಿ ನಾವು. ನಾನು ಯಾವುದೋ ಬೇರೆ ಕಡೆ ಹೋಗಿದ್ವಿ, ಬಿಕಾಸ್ ದಿಸ್ ಇಸ್ ಅನ್ಎಕ್ಸ್ಪ್ಲೋರ್ಡ್ ಆ್ಯಂಡ್ ಪ್ರಾಪರಾಗಿ ರೂಟ್ ಗೊತ್ತಿರಲಿಲ್ಲ. ಹಾಗಾಗಿ ಆ ಕಡೆ ಈ ಕಡೆ ಹುಡುಕೊಂಡು ಎಲ್ಲೆಲ್ಲೋ ಮಾಡಿ ಏನೋ ಮಾಡ್ಕೊಂಡು ಗುಡ್ಡ ಹತ್ತಿದ್ವಿ. ವಾಪಸ್ ಬಂದು ಇಳಿದಾದ್ಮೇಲೆ ಫುಲ್ ಟಯರ್ಡು, ಫುಲ್ ಸ್ವೆಟ್ಟು. ಹಾಗಾಗಿ ಏನು ಡಿಸೈಡ್ ಮಾಡಿದ್ವಿ, ಕೆರೆಯಲ್ಲಿ ಸ್ವಲ್ಪ ಹೊತ್ತು ಆಟ ಆಡೋಣ. ಬಟ್ ಇಶ್ಯೂ ಏನಿತ್ತಂದರೆ ಬಟ್ಟೆ ಯಾರೂ ತಂದಿರಲಿಲ್ಲ. ಸೊ ನಾವೇನು ಮಾಡಿದ್ವಿ, ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಇನ್ನರ್ ವೇರಲ್ಲೇ ಧುಮ್ಕೋದ್ವಿ ಆಗಿದ್ದಾಗಲಿ ಅಂತ. ಆ್ಯಂಡ್ ಆಚೆ ಬಂದು ಒಂದು 10 ನಿಮಿಷ ಕೂತ್ಕೊಂಡಿದ್ದಕ್ಕೆ ಎಲ್ಲ ಡ್ರೈ ಆಗಿಬಿಡ್ತು. ಇನ್ನರ್ ವೇರ್ಸ್ ಎಲ್ಲ ಫುಲ್ ಡ್ರೈ ಆಗಿ ಈಗ ಒಂಥರ ಮೈಂಡ್ ರಿಫ್ರೆಶ್ ಆಯಿತು. ಅದೆಲ್ಲ ಏನು ಟ್ರೆಕ್ ಮಾಡಿ ಸುಸ್ತಾಗಿತ್ತಲ್ವಾ, ಒಂಥರ ಫುಲ್ಲು ರಿಫ್ರೆಶ್ಮೆಂಟ್ ಸಿಕ್ಕು. ಈಗ ವಿ ಆರ್ ಹೆಡಿಂಗ್ ಬ್ಯಾಕ್. ಸೊ ಐ ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ಇಫ್ ಎಸ್, ಕೈಂಡ್ಲಿ ಸಬ್ಸ್ಕ್ರೈಬ್ ಟು ದ ಚಾನಲ್. ಆ್ಯಂಡ್ ಇದೇ ಥರ ಹೊಸ ಹೊಸ ವೀಡಿಯೋಸ್ ಇನ್ಮೇಲಿಂದ ರೆಗ್ಯುಲರಾಗಿ ಬರ್ತಾ ಇರುತ್ತೆ. ಆ್ಯಂಡ್ ನೀವು ನಮ್ಮ ರೈಡಿಂಗ್ ಕಮ್ಯುನಿಟಿ ಗ್ರೂಪಲ್ಲಿ ಆ್ಯಡ್ ಆಗಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇದರ್ ನನಗೆ, ದಟ್ ಈಸ್ ಬೀಸ್ಟ್ ಮೋಟ್ರ್ ವೀಲ್ಸ್ಗೆ ಒಂದು ಮೆಸೇಜ್ ಹಾಕಿ, ಆರ್ ನಮ್ಮ ಆಫಿಷಿಯಲ್ ಗ್ರೂಪ್ ಆದಂಥ ಬೆಂಗಳೂರು ಬೈಕಿಂಗ್ ಬ್ರದರ್ಹುಡ್ ಇನ್ಸ್ಟಾಗ್ರಾಮ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ನಮಗೆ ಒಂದು ಮೆಸೇಜ್ ಹಾಕಿದ್ರೆ we'll send you a onboarding form and then we'll onboard you guys. ಸೊ ನೀವು ಕೂಡ ನಮ್ಮ ಜೊತೆ ರೈಡಿಗೆ ಬಂದು ನಮ್ಮ ಥರನೇ ನೀವು ಎಂಜಾಯ್ ಮಾಡ್ಬೋದು. ದಟ್ ವಾಸ್ ಇಟ್ ಸ್ನೇಹಿತರೆ. ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ, ಹೊಸ ಜಾಗದೊಂದಿಗೆ. ಚಲೋ ಸ್ನೇಹಿತರೆ, ಸಿಗ್ತೀನಿ ಇನ್ನೊಂದು ಹೊಸ ಜಾಗದೊಂದಿಗೆ, ಹೊಸ ವೀಡಿಯೋಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ರೈಡಿಂಗ್.